ಓಕೆ, ಇವತ್ತು ನಾನು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ತಾಯಿದ್ದೀನಿ ಗೈಸ್. ಎಲ್ಲ ನೀಟಾಗೇ ಇದೆ ನೋಡಿ. ನಾನು ಇಲ್ಲೆಲ್ಲ ಇದು ಮಾಡಿದಾಗೆಲ್ಲ ವಾಶ್ ಮಾಡಿ ಇದೆಲ್ಲ ನೀರು ನಿಂತಿರುತ್ತಲ್ಲ, ಸೊ ಹಂಗಾಗಿ ಇಲ್ಲೆಲ್ಲ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಇದು ಮಾಡ್ತೀನಿ. ಇವತ್ತು ಕ್ಲೀನ್ ಮಾಡೋಣ ಅಂತ ನೋಡಿ. ಇಲ್ಲಿ ಎಲ್ಲ ನೀಟಾಗಿದೆ. ಇದು ಬರುತ್ತೋ ಇಲ್ವೋ, ಇದು ತೆಗೆದ್ರೆ ಬರುತ್ತೆ ಅನಿಸುತ್ತೆ. ಇಲ್ಲಿಗೆಲ್ಲ ಲಿಕ್ವಿಡ್ ಹಾಕಿ ನೀಟಾಗೆಲ್ಲ ಕ್ಲೀನ್ ಮಾಡಬೇಕು. ಇದು ವಾಷಿಂಗ್ ಮಿಷಿನ್ನು ಕ್ಲೀನ್ ಮಾಡೋದನ್ನೇ ಇದಿದೆ ನೋಡಿ. ಇದು ಕಂಪ್ನಿ ಕಡೆಯಿಂದನೇ ಇದನ್ನೇ ತೊಗೊಂಡಿದ್ದೀವಿ. ಸೊ ಇವಾಗ ಇದರಲ್ಲಿ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಫ್ರಂಟ್ ವಾಷಿಂಗ್ ಮಿಷಿನು ಯಾವ ಥರ ಅಂತ. ಓಕೆನಾ, ಬನ್ನಿ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ. ಇಲ್ಲಿ ಸ್ವಲ್ಪ ಬರುತ್ತೆ ಗೈಸ್, ಇದನ್ನು ಹಿಂಗೆ ಬಿಚ್ಚಿರೋ ಬರುತ್ತೆ. ನಮ್ಮದೇನು ಗಲೀಜಿಲ್ಲ ಅಂತ ಅನ್ಕೋತೀನಿ ನೋಡಿ. ನೀರು ಕಾಣಿಸ್ತಾ ಇದೆಯಾ? ಇಲ್ಲಿ ನೀರಿರುತ್ತೆ. ಸೊ ಹಂಗಾಗಿ ನೀರು ಇಟ್ಕೊಳಕ್ಕೆ ಅಂತ ಮರ ಇಟ್ಕೊಂಡಿದ್ದೆ. ಕೆಳಗಡೆ ಎಲ್ಲ ಚೆಲ್ಬಿಡುತ್ತೆ ನೋಡಿ. ನೀರು ಯಾವ ಥರ ಬರ್ತಿದೆ ಅಂತ. ಆದರೂ ಕೆಳಗಡೆ ಹೋಯ್ತು ನೀರು ನೋಡಿ, ಬಂತು ನೀರು. ನೋಡಿ, ಇದನ್ನು ಬಿಚ್ಚಿದ್ರೆ ಇದು ಬರುತ್ತೆ. ಇಲ್ಲೆಲ್ಲ ನೀರೆಲ್ಲ ಚೆಲ್ತು. ಒಂದು ಕೆಳಗಡೆ ಏನಾದ್ರು ಬಟ್ಟೆ ಏನಾದ್ರು ಹಾಕೊಂಡು ಕ್ಲೀನ್ ಮಾಡಿ. ಇಲ್ಲಿ 1 ಸೆಕೆಂಡ್ ತೆಗಿತೀನಿ ಅದನ್ನು. ಈ ಥರ ಇರ್ತಲ್ಲೆಲ್ಲ ಫುಲ್ಲು ಗಲೀಜಾದಂಗೆ ಆಗಿರುತ್ತೆ ನೋಡಿ. ಅಲ್ಲೇನಾದ್ರು ಕಾಯಿನಿದ್ರೆ ಬರುತ್ತೆ, ಗಲೀಜೆಲ್ಲ ಇದ್ರೆ ಬರುತ್ತೆ. ಸೊ ಇದ್ರಲ್ಲೂ ಏನೋ ಗಲೀಜೇನಿಲ್ಲ. ಸೊ ನೀಟಾಗಿ ಕ್ಲೀನ್ ಮಾಡ್ತಿರ್ತೀನಲ್ಲ, ಸೊ ಹಂಗೆ ಒಂದ್ಸಲ ಬ್ರಷಲ್ಲಿ ಕ್ಲೀನ್ ಮಾಡ್ಕೊತೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬರ್ದಲ್ಲ, ಇದನ್ನೆಲ್ಲ ಸಣ್ಣ ಸಣ್ಣ ಬ್ರಷಲ್ಲಿ ಕ್ಲೀನ್ ಮಾಡಬೇಕು. ಓಕೆ, ಇಲ್ಲಿರುತ್ತಲ್ಲ ಈ ಥರ ಹಿಂಗೊಂದು ಜಗ್ಗಲ್ಲಿ ನೀರು ಇಟ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಹಿಂಗೆ ಉಜ್ಜಿರಿ, ಈ ಥರ ಹಿಂಗೆ ಬರುತ್ತೆ ಗೈಸ್ ಗಲೀಜು ಅಷ್ಟೇ. ಹಿಂಗೆ ಗಲೀಜೆಲ್ಲ ಬರುತ್ತೆ. ಇದನ್ನೆಲ್ಲ ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ ನೋಡಿ. ಎಲ್ಲ ಕ್ಲೀನ್ ನೀಟಾಗಿ ಕ್ಲೀನ್ ಆಯ್ತು ಅಷ್ಟೇ. ಒಂದು ಯಾವ್ದಾದ್ರು ಹಳೆ ಬ್ರಷ್ ತಗೊಂಡು ಹಿಂಗೆ ಕ್ಲೀನ್ ಮಾಡಿ ನೋಡಿ. ಕ್ಲೀನ್ ಆಯಿತು. ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ತಿಂಗಳಿಗೆ ಒಂದ್ಸಲ ವಾಶ್ ಮಾಡ್ಕೊಂಡ್ರೆ ಸಾಕು ಗೈಸ್. ಇಲ್ಲಿ ಕಾಯಿನಿದ್ರೆ ಗಲೀಜಿದ್ರೆ ಬಟ್ಟೆಲಿ ನೋಡಿ, ಇಷ್ಟೇ ಕ್ಲೀನ್ ಆಯಿತು. ಇದನ್ನು ಸ್ವಲ್ಪ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ಕ್ಲೋಸ್ ಮಾಡೋದಷ್ಟೇ ನೋಡಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಾಯಿತು. ಇವಾಗ ಇಲ್ಲಿಗೆ ತೋರಿಸ್ತೀನಿ. ಈ ಪ್ಯಾಕೆಟಲ್ಲಿ ಯಾವ ಥರ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ನಿಮಗೆ. ಈ ಪ್ಯಾಕೆಟಲ್ಲಿ 3 ಕೊಟ್ಟಿರ್ತಾರೆ. ಆ 3ರಲ್ಲಿ 1 ಪ್ಯಾಕೆಟ್ ಹಾಕೋದು, ಇನ್ನೊಂದು ಪ್ಯಾಕೆಟು ನೆಕ್ಸ್ಟ್ ಮಂತ್ ಇನ್ನೊಂದು ಪ್ಯಾಕೆಟ್ ಹಾಕೋದು. ಇದರಲ್ಲಿ 3 ಇರುತ್ತೆ ಪ್ಯಾಕೆಟು ನೋಡಿ. ಇವಾಗ ಇದೊಂದು ಪ್ಯಾಕೆಟ ಅಲ್ಲಿಗೆ ಹಾಕ್ತೀನಿ. ಇಲ್ಲಿ ನೋಡಿ, ಇದು ಸ್ವಲ್ಪ ಶುಗರ್ ಥರ ಇದೆ. ಇಲ್ಲಿ ಸ್ವಲ್ಪ ಹಾಕೋದು ಗೈಸ್. ಇದು ಹಾಕಿದೆ ಸಾಕು, ಬಿಡಪ್ಪ. ಇದಕ್ಕೆಲ್ಲ ಹಿಂಗೆಲ್ಲ ಹಾಕಿ ನೋಡಿ, ಹಿಂಗೆಲ್ಲ ಹಾಕಿದ್ದೀನಿ. ಕ್ಲೋಸ್ ಮಾಡ್ತೀನಿ. ಆಮೇಲೆ ಇಲ್ಲಿಗೂ ಸ್ವಲ್ಪ ಹಂಗೆ ಉದುರಿಸ್ತೀನಿ ಅಷ್ಟೆ. ಇಲ್ಲಿಗೆಲ್ಲ ಹಿಂಗೆ ಸ್ವಲ್ಪ ಹಿಂಗೆ ಹಾಕೋದಷ್ಟೆ. ಹಿಂಗೆ ಹಾಕ್ಬಿಟ್ಟು ಬಿಡು, ಹಿಂಗೆ ಕ್ಲೋಸ್ ಮಾಡಿ ಗೈಸ್. ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು. ಇಲ್ಲೇ ನೋಡಿ ತೋರಿಸ್ತೀನಿ. ಟಬ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆಪ್ಷನ್ ಇರುತ್ತೆ. ಇಲ್ಲಿ ಕಾಟನು ಫ್ಯಾಬ್ರಿಕ್ಕಿಂದೆಲ್ಲ, ಮತ್ತು ಇಲ್ಲೇ ಟಬ್ ಕ್ಲೀನಿಂಗ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ ಫ್ರಂಟ್ ಡೋರಲ್ಲಿ. ಇದಕ್ಕೆ ನೋಡಿ ಟಬ್ ಕ್ಲೀನಿಂಗು ಆಪ್ಷನ್ ಹಾಕಿದರೆ ಇಲ್ಲಿ ಟೈಮಿಂಗ್ಸ್ ಇದನ್ನು ನಾವು ಸ್ಟಾರ್ಟ್ ಮಾಡಿದರೆ ನೋಡಿ, ಇದೇನೂ ಹಾಕಿಲ್ಲ ನಾನು. ಎಲ್ಲ ಪೌಡ್ರ್ ಹಾಕಿ ಹಂಗೆ ಇದೆಲ್ಲ ಕ್ಲೀನ್ ಮಾಡಿ ಹಂಗೆ ಬಿಟ್ಟಿದ್ದೀನಿ. ಇದನ್ನು ಸ್ಟಾರ್ಟ್ ಕೊಡೋದು ಟಬ್ ಕ್ಲೀನಿಂಗು ಓಕೆ ಮಾಡ್ಕೊಂಡು ಸ್ಟಾರ್ಟ್ ಕೊಟ್ಟರೆ ಎಷ್ಟು ನಿಮಿಷ ಅಂತ ಅದೇ ತೋರಿಸುತ್ತೆ. ಎಷ್ಟು ನಿಮಿಷ ಟಬ್ ಕ್ಲೀನ್ ಆಗುತ್ತೆ, ನೀಟಾಗಿ ವಾಶ್ ಆಗುತ್ತೆ ಅಂತ ನೋಡಿ. ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡು ಎಷ್ಟು ನಿಮಿಷಕ್ಕೆ ವಾಶ್ ಆಗುತ್ತೆ ಅಂದ್ಬಿಟ್ಟು ತೋರಿಸುತ್ತೆ. ಈ ಕಡೆಗೆ ಬಾಮುದ್ದು. ನಾನು ಊರಿಗೆ ಹೋಗಿದ್ನಲ್ಲ, ಸೊ ಹಂಗಾಗಿ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆನೂ ಇದ್ದಾವೆ ಹಾಕಬೇಕು. ಫಸ್ಟು ಕ್ಲೀನ್ ಮಾಡಿಬಿಡೋಣ, ಎಲ್ಲ ನೀರು ಚೆಲ್ಲುತ್ತಲ್ಲ. ಸೊ ಹಂಗಾಗಿ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ.
ಆಗ್ತಾ ಇದೆ. ಟೈಮಿಂಗ್ಸ್ ತೋರಿಸುತ್ತೆ ಇಲ್ಲಿ ಇವಾಗ ನೋಡಿ, ಟೈಮಿಂಗ್ಸ್ ತೋರಿಸ್ತೈತೆ 1 hour 16 ನಿಮಿಷ ಅಂತ. ಸೊ ಅಷ್ಟರೊಳಗಡೆ ಕ್ಲೀನ್ ಆಗ್ಬೋದು. ಅಷ್ಟರೊಳಗಡೆ ನಾನು ಮನೆ ಒರೆಸ್ಕೊಂಡು ಬಂದ್ಬಿಡ್ತೀನಿ. ಇದೆಲ್ಲ ನೀರು ಚೆಲ್ಲಿದೆಯಲ್ಲ ಎಲ್ಲ ಒರೆಸ್ಕೊಂಡಿದ್ದೀನಿ ಒಂದ್ಸಲ, ಇನ್ನೊಂದ್ಸಲ ಒರೆಸ್ಕೊಂಡ್ರೆ ಮುಗೀತು. ಇದೆ ನೀಟಾಗಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ, ವಾಷಿಂಗ್ ಮಿಷಿನ್ ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹೈಜಿನಿಕ್ ಆಗಿರುತ್ತೆ, ನೀಟಾಗಿ ಮೇಂಟೈನ್ ಮಾಡ್ಬೋದು ಅಷ್ಟೇ. ಇದನ್ನೆಲ್ಲ ಪೌಡ್ರ್ ತಂದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇವಾಗೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ, ಎಷ್ಟು ಫಾಸ್ಟಾಗಿ ವಾಶ್ ಆಗ್ತಿದೆ ಟಬ್ಬು ಅಂತ. ಈ ಥರ ನೀಟಾಗಿ ತಿಂಗಳಿಗೆ ಒಂದ್ಸಲ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಗೈಸ್. ಡೀಪ್ ಕ್ಲೀನ್ ಮಾಡ್ಕೋಬೇಕು ಈ ಥರ ನೋಡಿ. ಇದೆಲ್ಲ ಇದರೊಳಗಡೆ ಎಲ್ಲ ನೀಟಾಗಿ ವಾಶ್ ಆಗ್ತಾ ಇದೆ. ಓಕೆ.